ನಿನ್ನೆ ದಿನ ಡಿಕೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಇವತ್ತು ಹೈಕಮಾಂಡ್ ಜೊತೆ ಲಂಚ್ಗೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇದಾಗಲೇ ಸಿಎಂ ಹಾಗೆ ಹೈಕಮಾಂಡ್, ಅದರ ಜೊತೆಗೆ 12 ಜನ ಸಚಿವರುಗಳು ಅಂತ ಹೇಳಿದ್ರೆ ಈ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋರು ಕೂಡ ಈ ಲಂಚ್ ಮೀಟಿಂಗ್ ನಲ್ಲಿ ಇರ್ತಾರೆ. ವೇಣುಗೋಪಾಲ್ ಜೊತೆ ಸಿಎಂ ಲಂಚ್ ಮೀಟಿಂಗ್ ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ಇದಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇದಾಗಲೇ ಸಿಎಂ ಆಪ್ತ ಸಚಿವರು ಕೂಡ ಭಾಗಿಯಾಗ್ತಾರೆ. ಅನಂತರದಲ್ಲಿ ವೇಣುಗೋಪಾಲ್ ಅವರು, ಇವರೆಲ್ಲರಿಗೂ ಸೇರಿ ಒಟ್ಟು 12 ಆಸನಗಳನ್ನು ಸಿದ್ಧಪಡಿಸಲಾಗಿದೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಕೆಸಿ ವೇಣುಗೋಪಾಲ್ ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಲಂಚ್ ಮೀಟಿಂಗ್. ಯಾಕೆಂತ ಹೇಳಿದ್ರೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್, ಆಫ್ ಕೋರ್ಸ್ ಅವರಿಬ್ರು ಕೂಡ ಒಟ್ಟಾಗಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ರಾಜ್ಯದ ಜನರಿಗೆ ಸಂದೇಶವನ್ನ ಕೊಡೋದು ಅಥವಾ ವಿಪಕ್ಷಗಳಿಗೆ ಮನದಟ್ಟು ಮಾಡೋದು ಇತ್ತು, ಅದೊಂದು ಉದ್ದೇಶ ಇತ್ತು. ಬಟ್ ಇವಾಗ ಆಗ್ತಾ ಇರುವಂತ ಲಂಚ್ ಮೀಟಿಂಗ್ ಇದೆಯಲ್ಲ, ಇದು ಇನ್ನಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಲಂಚ್ ಮೀಟಿಂಗ್ಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಕಾವೇರಿ ಗೆಸ್ಟ್ ಹೌಸ್ ಬಳಿ ಎಸ್ಎಫ್ ತುಕಡಿ ನಿಯೋಜನೆಗೊಂಡಿದೆ. ಲಂಚ್ ಹಾಲ್ಗೆ ಕೆಲವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಇದೆ. ಕೈ ಮುಖಂಡರು, ಕಾರ್ಯಕರ್ತರು ಇವರಿಗೆಲ್ಲ ಪ್ರವೇಶ ಇಲ್ಲ. ಆಗ್ಲೇ ನಾವು ಹೇಳಿದಾಗೆ ಒಟ್ಟು 12 ಜನ ಅವ್ರಿಗೆ ಮಾತ್ರನೇ ಈ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಂಚ್ಗೆ ಕೆಸಿ ವೇಣುಗೋಪಾಲ್ ಇರ್ತಾರೆ, ಸಿಎಂ ಇರ್ತಾರೆ, ಅದರ ಜೊತೆಗೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಸಚಿವರುಗಳಿಗೂ ಕೂಡ ಅವಕಾಶ ಇದೆ. ಇದಾಗಲೇ ವೇದಿಕೆಯಲ್ಲಿ ಸಿಎಂ ಮಾತನಾಡಿದನ್ನ ಗಮನಿಸ್ತಾ ಇದ್ರಿ ನೀವು. ನಾರಾಯಣ ಗುರುಗಳ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು. ಜೊತೆಗೆ ನಾರಾಯಣ ಗುರುಗಳ ತತ್ವ, ಸಿದ್ಧಾಂತ ಇವನ್ನ ಜನರಿಗೆ ಮತ್ತೊಮ್ಮೆ ನೆನಪಿಸಿದ್ರು. ಇದೀಗ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಗುಸುಗುಸು ಮಾತನಾಡಿದ್ದಾರೆ. ವೇದಿಕೆ ಮೇಲೇನೆ ವೇಣುಗೋಪಾಲ್ ಜೊತೆಗೆ ಸಿಎಂ ಪಿಸು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ವೇಣುಗೋಪಾಲ್ ಅವರು ತಲೆ ಅಲ್ಲಾಡಿಸ್ತಾ ಇದ್ರು. ಅಕ್ಕಪಕ್ಕ ಕುಳಿತು ವೇಣುಗೋಪಾಲ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಗಮನಿಸ್ತಾ ಇದ್ದಾರಲ್ಲ, ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿರೋದು. ಅನಂತರದಲ್ಲಿ ಈ ಪಿಸು ಪಿಸು ಮಾತನಾಡಿರೋದು ಒಂದ್ ಸ್ವಲ್ಪ ಕುತೂಹಲ ಮೂಡಿಸ್ತಾ ಇದೆ. ಪ್ರತಿನಿಧಿ ಪೃಥ್ವಿರಾಜ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಮಂಗಳೂರಿನಲ್ಲಿ ಇಂಥ ಕಾರ್ಯಕ್ರಮಗಳಾಗೋದು ಬಹಳ ಕಡಿಮೆ ನಾವು ಗಮನಿಸ್ತಿದ್ದ ಹಾಗೆ. ಸಾಧಾರಣ ಒಂದು 3-4 ವರ್ಷಗಳಲ್ಲಿ ಈ ರೀತಿಯಾಗಿ ಒಂದು ಅಬ್ಬರ, ಕಾಂಗ್ರೆಸ್ನ ನಾಯಕರು ಒಟ್ಟಾಗಿ ಸೇರಿರೋದು, ಹೈಕಮಾಂಡ್ ಜೊತೆಗೊಂದು ಮೀಟಿಂಗು, ಅದ ನಂತರ ಲಂಚ್ಗೆ ಅರೇಂಜ್ ಮಾಡಿರೋದು, ಏನಿದೆ ವಿಶೇಷ, ಏನೇನು ಗೊತ್ತಾಗ್ತಾ ಇದೆ ಪೃಥ್ವಿ? ಚೈತ್ರ, ಈಗ ಸಭೆ ಮುಗಿತಾ ಬಂತು. ಸಭೆಯಲ್ಲೂ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಅವ್ರ ಜೊತೆ ಕೆಲವೊಂದು ಗುಸುಗುಸು ಪಿಸು ಮಾತುಗಳನ್ನು ಕೂಡ ಆಡಿರುವಂಥದ್ದು, ಕೆಲವೊಂದು ವಿಚಾರಗಳನ್ನು ಪರ್ಸ್ನಲ್ ಆಗಿ ಆ ಒಂದು ಸಭೆ ಏನಿದೆ ಆ ಒಂದು ಸಮಾವೇಶದ ವೇದಿಕೆ ಮೇಲೆ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತಾಡಿರುವಂಥದ್ದು. ನೀವು ಹೇಳ್ದಂಗೆ ಇಂಥ ಒಂದು ಕಾರ್ಯಕ್ರಮಗಳು ಮಂಗಳೂರಿನಲ್ಲಿ ರಾಜಕೀಯ ಕಾರ್ಯಕ್ರಮಗಳು ಇಂಥವು ತುಂಬ ವಿರಳ. ಆದರೆ ಇಲ್ಲಿ ಇವತ್ತು ನಡೀತಾ ಇರುವಂಥದ್ದು ಕೂಡ ಏನು ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಈ ನಾರಾಯಣ ಗುರು ಅಧ್ಯಯನ ಪೀಠ ಏನಿದೆ ಇವರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಆದರೆ ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಹೈಜಾಕ್ ಮಾಡಿದಂತೆ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಇದೊಂಥರ ಕಾಂಗ್ರೆಸ್ ಕಾರ್ಯಕ್ರಮದಂತೆ ಕಾಣ್ತಾ ಇದೆ. ಇದರಲ್ಲೂ ಪರ್ಟಿಕ್ಯುಲರ್ ಆಗಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಈ ಒಂದು ಸಮಾವೇಶವನ್ನು ಅವರ ಬೆಂಬಲಿಗರು ಬಳಸ್ಕೊಂಡಂತೆ ಕಾಣ್ತಾ ಇತ್ತು. ಸದ್ಯಕ್ಕೆ ಇವಾಗ ಏನು ಲಂಚ್ ಮೀಟಿಂಗ್ ಇರುವಂಥದ್ದು, ಲಂಚ್ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲಂಚ್ ಮೀಟಿಂಗಿಗೆ ಎಲ್ಲ ತಯಾರಿ ಕೂಡ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಕಾವೇರಿ ಗೆಸ್ಟ್ ಹೌಸ್ ಏನಿದೆ ಆ ಒಂದು ಮಂಗಳೂರು ವಿಶ್ವವಿದ್ಯಾಲಯದ ಆವರಣದ ಒಳಗಿರುವಂಥ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಈಗ ಲಂಚ್ ಮೀಟಿಂಗಿಗೆ ಎಲ್ಲ ರೀತಿಯ ಸಿದ್ಧತೆಗಳು, ತಯಾರಿಗಳು ನಡೆದಿರುವಂಥದ್ದು. ಈಗ ತಾನೇ ಅಲ್ಲಿ ಲಾವಣ್ಯ ಬಲ್ಲಾಳ, ಕಾಂಗ್ರೆಸ್ನ ವಕ್ತಾರೆ ಏನಿದ್ರು ಅವರು ಲಾವಣ್ಯ ಬಲ್ಲಾಳ ಅವರು ಕೂಡ ಅಲ್ಲಿ ಹೋಗಿರೋದನ್ನು ನೋಡ್ಬೋದು. ಆದರೆ ಪೊಲೀಸರು ಅವ್ರನ್ನೂ ಕೂಡ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಅಂದರೆ ಪೊಲೀಸರು ಸಂಪೂರ್ಣವಾಗಿ ಕಾಕಿ ಪೊಲೀಸ್ ಬಿಗಿ ಭದ್ರತೆಯನ್ನು ಅಲ್ಲಿ ಮಾಡಿರುವಂಥದ್ದು. SAF ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನು ಕಮ್ಯುನಲ್ ಅಂದರೆ ವಿಚಾರಗಳನ್ನು ತಡೆಗಟ್ಟಲಿಕ್ಕೆ ಏನು ನಿರ್ಮಾಣ ಆಗಿತ್ತು ಆ ಒಂದು ಕಮ್ಯುನಲ್ ವಿಂಗ್ SAF ಅನ್ನು ಕೂಡ ಇಲ್ಲಿಗೆ ಬಳಸ್ಕೊಂಡಿರುವಂಥದ್ದು. ಅವರನ್ನು ಕೂಡ ಬಳಸ್ಕೊಂಡು ಈಗ ಈ ಒಂದು ಕಾವೇರಿಯ ಸುತ್ತಮುತ್ತ ಸಂಪೂರ್ಣವಾಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳಿಗೂ ಕೂಡ ಒಳಗಡೆ ಅವಕಾಶ ಇಲ್ಲ. ಅಂದರೆ ಒಳಗಡೆ ಆ ಏನು ಲಂಚ್ ಮೀಟಿಂಗ್ ಏನಿದೆ ಅಲ್ಲಿ ಕೇವಲ 10-12 ಜನರಿಗೆ ಕೂತ್ಕೊಳ್ಳಿಕ್ಕೆ ಮಾತ್ರ ಆ ಕ್ಲೋಸ್ ಡೋರ್ ಡಿನ್ನರ್ ಹಾಲನ್ನು ಮಾಡಿರುವಂಥದ್ದು. ಆ ಲಂಚ್ ಹಾಲ್ನಲ್ಲಿ ಅಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸುಮಾರು 45 ನಿಮಿಷಗಳಿಂದ 1 ಗಂಟೆಗಳ ಕಾಲ ಆ ಒಂದು ಮೀಟಿಂಗ್ ನಡೆಯುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಕೆಸಿ ವೇಣುಗೋಪಾಲ್ ಇರ್ತಾರೆ, ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಮತ್ತು ಅವ್ರ ಜೊತೆ ಬಂದಿರುವಂತಹ 5 ನಾಯಕರುಗಳೇನು ಆ ಒಂದು ಸಚಿವರೇನಿದ್ದಾರೆ, ಜಮೀರ್ ಅಹಮದ್ ಇರೋದು, ಗೃಹ ಸಚಿವ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸೊ ಯಾರ್ಯಾರು ಅಲ್ಲಿ ಸಚಿವರು ಇವತ್ತು ಬಂದಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಲ್ಲರೂ ಕೂಡ ಅಲ್ಲಿ ಊಟವನ್ನು ಮಾಡ್ತಾರೆ. ಊಟವನ್ನು ಮಾಡ್ತಾ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಮೀಟಿಂಗಲ್ಲಿ ನಡೆಯುತ್ತೆ. ಅಲ್ಲಿ ನಡೆದಂತಹ ವಿಚಾರಗಳು ಹೈಕಮಾಂಡ್ಗೆ ಯಾವ ರೀತಿ
ರೀತಿ ಸಂದೇಶವನ್ನು ತಗೊಂಡು ಹೋಗುತ್ತೆ. AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಏನು ಆ ಒಂದು ಕೆಲವೊಂದು ವಿಚಾರಗಳನ್ನು ಹೈಕಮಾಂಡ್ಗೆ ಮುಟ್ಟಿಸ್ತಾರೆ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಬಿಸಿ ಬಿಸಿ ಊಟದ ಜೊತೆ ಬಿಸಿ ಬಿಸಿ ಚರ್ಚೆಗಳು ಸಾಕಷ್ಟು ನಡೆಯಲಿದೆ. ಚೈತ್ರ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.